ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ತುಂಬ ಜನ ಕೇಳೋಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಇವಾಗ ನಾವು ಯಾವ ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕು, ಯಾವ ಎಲೆಕ್ಟ್ರಿಕ್ ಸ್ಕೂಟರ್ ಚೆನ್ನಾಗಿದೆ. ಸೊ ಬನ್ನಿ, ನಾನಿವತ್ತು ನಿಮಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಏನಾರು ನೀವು ತಗೋತಿದ್ರೆ ಬೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಯಾವುದು, ಯಾವ ಗಾಡಿ ತಗೋಬೇಕು. ಇವಾಗ ಯಾವುದೇ ಕಾರಣಕ್ಕೂ ನಾನು ಹೇಳೋದು ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿರುವಂಥ ಗಾಡಿಗಳನ್ನ ತಗೋಬೇಡಿ. ಸುಮ್ಮನೆ ಕಮ್ಮಿ ಪ್ರೈಸಲ್ಲಿ ನಮಗೆ ನಮ್ಮ ಒಂದು ಬಜೆಟ್ಗೆ ಸಿಕ್ತು ಅಂತ ಯಾವುದೇ ಕಾರಣಕ್ಕೂ ಚೈನಾ ಗಾಡಿಗಳನ್ನ ತಗೊಳಕ್ಕೆ ಹೋಗ್ಬೇಡಿ. ನಾನು ಇವಾಗ ವಿಡಿಯೋದಲ್ಲಿ ಹೇಳೋದು ಅಷ್ಟೇ, ಯಾವುದೇ ಕಾರಣಕ್ಕೂ ಚೈನಾ ಗಾಡಿಗಳು ಯಾವುದು ಹೇಳಲ್ಲ. ನನಗೆ ಯಾವುದು ಬೆಸ್ಟ್ ಎಲೆಕ್ಟ್ರಿಕ್ ಗಾಡಿಗಳು ಅನಿಸ್ತವೆ ಅದು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ತಡ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿ. ಆ್ಯಂಡ್ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಮೊದಲು ನನ್ನ ಒಂದು ಪ್ರಿಫರೆನ್ಸು, ನೀವೇನಾರು ಒಂದು ಎಲೆಕ್ಟ್ರಿಕ್ ಗಾಡಿ ತಗೋತಿದ್ರ ಅಂದರೆ ನಾನು ಫಸ್ಟ್ ನಿಮಗೆ ಚೆಕ್ ಮಾಡಿ ಅಂತ ಹೇಳೋದು ಯಾವುದಂದ್ರೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್. ಸದ್ಯಕ್ಕೆ ಇವಾಗ ಓಲಾ S1 ಮತ್ತು ಓಲಾ S1 Pro ಇರೋದ್ರಿಂದ ಮೊದಲು ನೀವು ಎಲೆಕ್ಟ್ರಿಕ್ ಗಾಡಿ ಏನಾರು ನೋಡ್ತಾ ಇದ್ದೀರಾ ಅಂದರೆ ಮೊದಲು ಈ ಒಂದು ಗಾಡಿಗಳನ್ನ ಒಂದ್ಸಲ ಟೆಸ್ಟ್ ಮಾಡಿ ನಿಮಗೆ ಈ ಒಂದು ಗಾಡಿಗಳು ಇಷ್ಟ ಆಗುತ್ತಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಯಾಕಂದರೆ ಈ ಒಂದು ಗಾಡಿಗಳು ಒಂಥರ ಕಮ್ಮಿ ಬಜೆಟಲ್ಲಿ ಸಿಗುವಂಥ ಒಂದು ಗಾಡಿಗಳು, ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಒಂದು ಜಾಸ್ತಿ ಫೀಚರ್ಸು, ಒಂದು ಜಾಸ್ತಿ ಇವಾಗ ಇರೋವಂಥ ಒಂದು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಜಾಸ್ತಿ ರೇಂಜ್ ಕೊಡೋಂಥ ಒಂದು ಗಾಡಿಗಳಲ್ಲಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಬಂದು ಒಂದು ಕೊಡುವಂಥ ಕಾಸ್ಗೆ ವರ್ತ್ ಇರುವಂಥ ಒಂದು ಗಾಡಿಗಳು. ಅದರಲ್ಲೇ ಅದೇ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಬಟ್ ನಾನು ನಿಮ್ಗೆ ಹೇಳೋದೇನೆಂದರೆ, ಫಸ್ಟ್ ಈ ಒಂದು ಗಾಡಿನ ಟ್ರೈ ಮಾಡಿ, ನಿಮಗೆ ಈ ಒಂದು ಗಾಡಿ ಸೂಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ. ಯಾವ ಥರ ಚೆಕ್ ಮಾಡ್ಬೋದು ಅಂದರೆ, ಗಾಡಿನ ಓಡಿಸಿ ನಿಮಗೆ ಪರ್ಫಾರ್ಮೆನ್ಸ್ ಇಷ್ಟ ಆಗೋದಿರ್ಬೋದು, ಜೊತೆಗೆ ಗಾಡಿಲಿ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ ಮತ್ತು ಟ್ರೂ ರೇಂಜ್ ಏನು ಅದನ್ನ ವಿಚಾರಿಸೋದಿರ್ಬೋದು, ಜೊತೆಗೆ ಗಾಡಿಯ ಒಂದು ಬಿಲ್ಡ್ ಕ್ವಾಲಿಟಿ ಚೆಕ್ ಮಾಡೋದಿರ್ಬೋದು. ಪ್ರತಿಯೊಂದು ವಿಚಾರಿಸ್ಬಿಟ್ಟು ನಿಮಗೆ ಈ ಒಂದು ಗಾಡಿ ಇಷ್ಟ ಆಯಿತು ಅಂದರೆ ಬುಕ್ ಮಾಡಿ ಬೇಕಾದ್ರೆ ತಗೋಬೋದು. ಸೊ ಈ ಒಂದು ಗಾಡಿ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಎಲೆಕ್ಟ್ರಿಕ್ ಗಾಡಿ ಅಂತ ಅನ್ಬೋದು ಇವಾಗ ಇಂಡಿಯಾದಲ್ಲಿ. ಸೊ ಯಾಕಂದ್ರೆ ಇವಾಗ ಈ ಒಂದು ಗಾಡಿಯ ಒಂದು ಪ್ರೈಸ್ ಬಂದು 1,30,000ದಿಂದ 1,50,000-60,000 ಗಂಟೆ ಆಗುತ್ತೆ. ಸೊ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಸ್ಪೆಸಿಫಿಕೇಶನ್, ಒಂದು ಒಳ್ಳೆ ಫೀಚರ್ಸ್ ಇರುವಂತ ಒಂದು ಗಾಡಿ. ಸೊ ಅದರಿಂದ ಓಲಾ S1 ಅಥವಾ ಓಲಾ S1 Pro ಬಂದು ಫಸ್ಟ್ ಪ್ರಿಫರೆನ್ಸ್ ನನ್ನ ಪ್ರಕಾರ. ಸೊ ಮೊದಲು ಆ ಒಂದು ಗಾಡಿನ ಟೆಸ್ಟ್ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಕೊಡುವಂಥ ಒಂದು ಸಜೆಷನ್ ಗಾಡಿನ ಚೆಕ್ ಮಾಡಿ. ಸೊ ನೆಕ್ಸ್ಟ್ ನನಗೆ ಓಲಾ ಆದಮೇಲೆ ನನಗೆ ಇಷ್ಟ ಆಗುವಂಥ ಒಂದು ಗಾಡಿ ಯಾವುದಪ್ಪ ಅಂದರೆ ಏಥರ್ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಏಥರ್ ಎಲೆಕ್ಟ್ರಿಕ್ ಸ್ಕೂಟರ್ ಬಂದು ನಾನು ನೋಡ್ದಂಗೆ ಇವಾಗಿರೋಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ತುಂಬಾ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂಥ ಒಂದು ಗಾಡಿ, ಜೊತೆಗೆ ಆ ಒಂದು ಗಾಡಿಯ ಒಂದು ಡಿಸೈನ್ ಅಂತೂ ತುಂಬ ಸ್ಪೋರ್ಟಿ ಆಗಿದೆ. ಸೊ ನೀವೇನಾರು ಸ್ಪೋರ್ಟಿ ಲುಕ್ ಇಷ್ಟಪಡ್ತೀರಾ, ಒಂದು ಒಳ್ಳೆ ಪಿಕಪ್, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಗಾಡಿನ ನೋಡ್ತೀರಾ. ಆ್ಯಂಡ್ ಹಾಗೆ ಎಸ್ಪೆಷಲಿ ನಿಮಗೆ ಒಂದು ಟ್ರಸ್ಟೆಡ್ ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು. ಅವರು 100 ಕಿಲೋಮೀಟರ್ ರೇಂಜ್ ಹೇಳಿದ್ರೆ ಆ 100 ಕಿಲೋಮೀಟರ್ ನಿಮ್ಗೆ ರೇಂಜ್ ಬೇಕು. ಸೊ ನಿಮಗೆ ರೇಂಜಲ್ಲಿ ಮತ್ತೆ ಒಂದು ಸರ್ವಿಸಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂದರೆ ಆವಾಗ ನನ್ನ ಒಂದು ಒಪಿನಿಯನ್ ಏನಪ್ಪ ಅಂದರೆ ಏಥರ್ ಎಲೆಕ್ಟ್ರಿಕ್ ಸ್ಕೂಟರ್. ಈ ಒಂದು ಸ್ಕೂಟರಲ್ಲಿ ಸ್ವಲ್ಪ ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಮತ್ತೆ ಸ್ವಲ್ಪ ರೇಂಜ್ ಆ ಒಂದು ಕೊಡುವಂಥ ಒಂದು ಪ್ರೈಸ್ಗೆ ಸ್ವಲ್ಪ ರೇಂಜ್ ಕಮ್ಮಿ ಅಂತ ಅನಿಸುತ್ತೆ. ಸ್ಟಿಲ್ ಆ ಒಂದು ಗಾಡಿಲಿರೋಂಥ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಆ ಒಂದು ಗಾಡಿಲಿರೋಂಥ ಒಂದಷ್ಟು ಫೀಚರ್ಸ್ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಕ್ಸ್ಪೆನ್ಸ್ ಆದರೂ ಪರವಾಗಿಲ್ಲ, ಕಮ್ಮಿ ರೇಂಜ್ ಆದರೂ ಪರವಾಗಿಲ್ಲ, ನನಗೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋಂಥ ಒಂದು ಗಾಡಿ ಬೇಕು, ಒಂದು ಸ್ಪೋರ್ಟಿ ಲುಕ್ ಇರೋಂಥ ಒಂದು ಪ್ರೀಮಿಯಂ ಗಾಡಿ ಬೇಕು ಅಂತ ಅನ್ನೋರಿಗೆ ನನ್ನ ಒಂದು ಸಜೆಷನ್ ಬಂದು ಏಥರ್ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನು ಅಷ್ಟೇ ಟೆಸ್ಟೇ ಮಾಡಿ. ನಿಮಗೆ ಈ ಒಂದು ಗಾಡಿ ಇಷ್ಟ ಆಯಿತು ಅಂದರೆ ಕಂಪೇರ್ ಮಾಡಿ. ನೀವು ಮುಂಚೆ ಓಲಾ ಏನು ಗಾಡಿನ ಟೆಸ್ಟೇ ಮಾಡಿರ್ತೀರ, ಆ ಒಂದು ಗಾಡಿಗೆ ಕಂಪೇರ್ ಮಾಡಿ, ಈ ಒಂದು ಗಾಡೀಲಿ ಏನು ಚೆನ್ನಾಗಿದೆ, ಆ ಒಂದು ಗಾಡಿಲಿ ಏನು ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನ ಕಂಪೇರ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ನೀವು ಆರಾಮಾಗ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೋಬೋದು. ಸೊ ನನಗೆ ಸೆಕೆಂಡ್ ಪ್ರಿಫರೆನ್ಸು, ಸೆಕೆಂಡ್ ಇಷ್ಟ ಆಗುವಂಥ ಒಂದು ಗಾಡಿಗಳು ಬಂದು ಏಥರ್ ಎಲೆಕ್ಟ್ರಿಕ್ ಸ್ಕೂಟರ್. ನನ್ನ ಪ್ರಕಾರ ಪ್ರೀಮಿಯಂ ಗಾಡಿಗಳಲ್ಲಿ ಈ ಎರಡು ಗಾಡಿಗಳು ತುಂಬ ಚೆನ್ನಾಗಿದೆ. ಇನ್ನು ಬರೋವಂಥ ಒಂದು ಗಾಡಿಗಳೆಲ್ಲ ಬಂದು ನಾರ್ಮಲ್ ಗಾಡಿಗಳು, ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್, ನಾರ್ಮಲ್ ಆಗಿ ಡೀಸೆಂಟಾಗಿ ಓಡಿಸೋಕ್ಕೆ ಬೇಕಾಗಿರೋಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರು. ಆ ಒಂದು ಸ್ಕೂಟರಲ್ಲಿ ಅಂತ ಹೇಳ್ಕೊಳ್ಳೋವಂಥ ಒಂದಷ್ಟು ಫೀಚರ್ಸ್ಗಳು ಇರೋಲ್ಲ, ಬಟ್ ನಮಗೆ ಡೈಲಿ ಓಡಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಫೀಚರ್ಸ್ಗಳು ಇರುತ್ತೆ. ಸೊ ಆ ಥರ ಕ್ಯಾಟಗರಿಲಿ ನನಗೆ ಓಲಾ ಮತ್ತು ಏಥರ್ ಬಿಟ್ಟು ನೆಕ್ಸ್ಟ್ ಇಷ್ಟ ಆಗುವಂಥ ಒಂದು ಗಾಡಿ ಯಾವುದಪ್ಪ ಅಂದರೆ ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ವಿಡಾ ಎಲೆಕ್ಟ್ರಿಕ್ ಸ್ಕೂಟರು ಸ್ವಲ್ಪ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ, ಬಟ್ ಕಸ್ಟಮೈಸ್ ಆಪ್ಷನ್ ಏನಿದೆ ಆ ಒಂದು ಗಾಡಿಲಿ, ಮತ್ತು ಆ ಒಂದು ಗಾಡಿಯ ಒಂದು ಬಿಲ್ಡ್ ಕ್ವಾಲಿಟಿ ಏನಿದೆ, ಮತ್ತು ಆ ಒಂದು ಗಾಡಿಯ ಒಂದು ರೇಂಜ್ ಏನಿದೆ,
ಕಂಪೇರಿಟಿವ್ಲಿ ಏತರ್ ತರನೇ ಈ ಒಂದು ಗಾಡಿ ನಮಗಿದೆ. ಬಟ್ ಏನಪ್ಪಾ ಅಂದ್ರೆ ನಮಗೆ ಕಸ್ಟಮೈಸ್ ಆಪ್ಷನ್ ತುಂಬಾ ಚೆನ್ನಾಗಿದೆ, ಜೊತೆಗೆ ರಿಮೂವಬಲ್ ಬ್ಯಾಟ್ರಿ. ಸೊ ನಾವು ಗಾಡಿಲಿರುವಂತ ಒಂದು ಬ್ಯಾಟ್ರಿನ ರಿಮೂವ್ ಮಾಡ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ಚಾರ್ಜ್ ಹಾಕ್ಬೋದು. ಸೊ ಓಲಾ ಮತ್ತೆ ಏತರ್ ಏನ್ ಹೇಳಿದೆ ನಾನು, ಆ ಗಾಡಿಗಳು ಪ್ರೀಮಿಯಂ ಗಾಡಿ ಸೂಪರ್ ಆಗಿದೆ. ಬಟ್ ಆ ಒಂದು ಗಾಡಿಗಳು ನಮಗೆ ಫಿಕ್ಸ್ಡ್ ಬ್ಯಾಟ್ರಿ, ಯಾವುದೇ ತರ ನಮಗೆ ಪೋರ್ಟಬಲ್ ಚಾರ್ಜಿಂಗ್ ಕೊಡಲ್ಲ, ಅದ್ರ ಬದಲು ಫಾಸ್ಟ್ ಚಾರ್ಜಿಂಗ್ ನಮಗೆ ಕೊಡ್ತಾನೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಮಗೆ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಪೋರ್ಟಬಲ್ ಆಪ್ಷನ್ ಇದೆ. ಬಟ್ ನಮಗೆ ಓಲಾದಲ್ಲಿ ಮತ್ತು ಏತರಲ್ಲಿ ಸಿಗುವಷ್ಟು ಸಾಫ್ಟ್ವೇರ್ ಫೀಚರ್ಸ್ಗಳು ನಮಗೆ ಸಿಗಲ್ಲ. ಸೊ ಸಾಫ್ಟ್ವೇರ್ ಅಲ್ಲಿ ನಮಗೆ ವಿಡಿಯೋದಲ್ಲಿ ಎಲ್ಲೋ ಕಮ್ಮಿ ಆಯಿತು ಅಂತ ಅನ್ಸುತ್ತೆ. ಬಟ್ ನಮಗೆ ಕಸ್ಟಮೈಸ್ ಆಪ್ಷನ್ ಬಂದು ತುಂಬಾ ಒಂದು ಒಳ್ಳೆ ಕಸ್ಟಮೈಸ್ ಆಪ್ಷನ್ ನಮಗೆ ವಿಡಿಯೋ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುತ್ತೆ. ಸೊ ಈ ಒಂದು ಗಾಡಿನೂ ಅಷ್ಟೇ ಹತ್ತಿರ 1,70,000 89,000 ಗಂಟೆ ಆಗುತ್ತೆ. ಬಟ್ ಈ ಒಂದು ಗಾಡಿ ಕಾಸ್ಟ್ಲಿ ಆದ್ರೂ ಏತರ್ ತರನೇ ಒಂದು ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಏತರ್ ಎಲೆಕ್ಟ್ರಿಕ್ ಗಾಡಿನ ಇಷ್ಟಪಡೋರು ಈ ಒಂದು ಗಾಡಿನ ಇಷ್ಟಪಡ್ತಾರೆ. ಸೊ ಅದರಿಂದ ನೀವೇನಾದ್ರು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ನೋಡಿದಿರ ಟೆಸ್ಟ್ ಡ್ರೈವ್, ಅದಾದ್ಮೇಲೆ ಏತರ್ ಗಾಡಿಗಳನ್ನ ನೋಡಿದಿರ ಅಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ನನ್ನ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ ಹೀರೋ ವಿಡಾ. ಈ ಒಂದು ಸ್ಕೂಟರ್ನ ಒಂದ್ಸಲ ಟೆಸ್ಟ್ ಡ್ರೈವ್ ನೋಡಿ. ಒಂದು ಗಾಡಿಲಿ 2 ವೇರಿಯಂಟ್ ನಮಗೆ ಸಿಗುತ್ತೆ, V1 Pro ಮತ್ತೆ V1 Plus ಅಂತ. ಸೊ ಟಾಪ್ ವೇರಿಯಂಟ್ ಏನಿದೆ, ಟಾಪ್ ಎಂಡ್ ಮಾಡಲು ಏನ್ ಜಾಸ್ತಿ ಕಾಸ್ಟ್ ಆಗುತ್ತೆ, ಆ ಒಂದು ವೇರಿಯಂಟ್ ಅಲ್ಲಿ ನಮಗೆ ಹತ್ತತ್ರ ಒಂದು 130 ಕಿಲೋಮೀಟರ್ ಟ್ರೂ ರೇಂಜ್ ಇದೆ. ಇನ್ನು ಲೋ ವೇರಿಯಂಟ್ ಏನಿದೆ ಅದರಲ್ಲಿ 89 ಕಿಲೋಮೀಟರ್ ಟ್ರೂ ರೇಂಜ್ ಇದೆ. ಸೊ ಕಮ್ಮಿ ರೇಂಜ್ ಆದ್ರೂ ಪರವಾಗಿಲ್ಲ, ಒಂದು ಕಸ್ಟಮೈಸ್ ಆಪ್ಷನ್ ಬೇಕು, ಹಿಂದ್ಗಡೆ ಒಂದು ಲಗೇಜ್ ಕಟ್ಕೊಳಕ್ಕೆ, ಜೊತೆಗೆ ಒಂದು ಪೋರ್ಟಬಲ್ ಬ್ಯಾಟ್ರಿ, ಜೊತೆ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ನನಗೆ ಒಳ್ಳೆ ಗಾಡಿ ಬೇಕು ಅಂತ ಯೋಚನೆ ಮಾಡೋರಿಗೆ ಹೀರೋ ವಿಡಾ ಬಂದು ಪರ್ಫೆಕ್ಟ್ ಚಾಯ್ಸ್ ಅಂತ ಅನ್ಬೋದು. ಸೊ ಏತರ್ ಮತ್ತೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ನ ನೀವು ನೋಡಿದ್ಮೇಲೆ ನೆಕ್ಸ್ಟ್ ಈ ಒಂದು ಗಾಡಿನ ಟ್ರೈ ಮಾಡಿ ನೋಡಿ. ಇನ್ನು ಇದಾದ್ಮೇಲೆ ನೀವು ಇಷ್ಟು ಗಾಡಿಗಳನ್ನ ಟೆಸ್ಟ್ ನೋಡ್ತೀರಾ, ಇಷ್ಟು ಗಾಡಿಗಳು ಏನಿದೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಮತ್ತೆ ಏತರ್ ಮತ್ತೆ ವಿಡಾ, ಈ ಇಷ್ಟು ಸ್ಕೂಟರ್ನ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನನ್ನ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ TVS iQube. ಸೊ TVS iQube ಅಷ್ಟೇ ಒಂದು ಒಳ್ಳೆ ಗಾಡಿ, ಒಂದು ಒಳ್ಳೆ ಮಿಡಲ್ ಸೆಗ್ಮೆಂಟ್, ಒಂದು ಡೈಲಿ ಓಡಾಡಕ್ಕೆ ತುಂಬಾ ಸೂಟ್ ಆಗುವಂತ ಒಂದು ಗಾಡಿಗಳು. ಸೊ ಪ್ರೈಸ್ ವೈಸ್ ಅಷ್ಟೇ ಅಂತ ಹೇಳ್ಕೊಳ್ಳುವಂತ ಒಂದು ಜಾಸ್ತಿ ಪ್ರೈಸ್ ಇಲ್ಲ. ಇದು ಆಲ್ಮೋಸ್ಟ್ ನಿಮ್ಗೆ 1,00,000 1,30,000 35,000 ಆಗುತ್ತೆ. ಸೊ ನಿಮಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ ಓಲಾ S1 ಪ್ರೈಸ್ ಏನಿದೆ ಆ ಒಂದು ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಗಾಡಿ ಸಿಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಈ ಒಂದು ಗಾಡಿಯಲ್ಲಿ ಸ್ವಲ್ಪ ರೇಂಜ್ ಕಮ್ಮಿ, ಒಂದು 100 ಕಿಲೋಮೀಟರ್ ರೇಂಜ್ ಇದೆ ಈ ಒಂದು ಗಾಡಿ. ಸೊ ಒಂದು 100 ಕಿಲೋಮೀಟರ್ ಒಳಗಡೆ ಓಡಾಡ್ತೀರಾ, ಒಂದು ಡೀಸೆಂಟ್ ಗಾಡಿ ಸಾಕು, ನಿಮಗೆ ಜಾಸ್ತಿ ಹೇಳ್ಕೊಳ್ಳುವಂತಷ್ಟು ಜಾಸ್ತಿ ಫೀಚರ್ಸ್ ಬೇಡ, ಒಂದು ಡೀಸೆಂಟ್ ಆಗಿ ಮನೆ ಹತ್ರ ಓಡಾಡಕ್ಕೆ ನಿಮ್ಗೆ ಒಂದು ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ಬೇಕು ಅಂತ ಅನ್ನೋರಿಗೆ TVS iQube ಬಂದು ನನ್ನ ನೆಕ್ಸ್ಟ್ ಆಪ್ಷನ್. ಸೊ TVS iQube ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾ ಬೇಗ ಇಷ್ಟ ಆಗುತ್ತೆ, ಯಾಕಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ನಮಗೆ ಸಿಗುತ್ತೆ. ಜೊತೆಗೆ TVS ಬ್ರ್ಯಾಂಡ್, ನಮಗೆ TVS ಬ್ರ್ಯಾಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದರಿಂದ ವೆಲ್ ನೋನ್ ಕಂಪ್ನಿ ಆಗಿರೋದ್ರಿಂದ ಆರಾಮಾಗ ಒಂದು ಟ್ರಸ್ಟೆಡ್ ಆಗಿ ನಾವು ಈ ಒಂದು ಗಾಡಿನ ತಗೋಬಹುದು. ಸೊ ಆಲ್ಮೋಸ್ಟ್ ಈ ಒಂದು ಗಾಡಿ ಹೀರೋ ವಿಡಾ ತರನೇ ಪರ್ಫಾರ್ಮೆನ್ಸ್ ಇದೆ. ಬಟ್ ಏನಪ್ಪಾ ಅಂದ್ರೆ ಈ ಒಂದು ಗಾಡಿ ಪೋರ್ಟಬಲ್ ಆಪ್ಷನ್ ಇಲ್ಲ, ಜೊತೆಗೆ ಕಸ್ಟಮೈಸ್ ಆಪ್ಷನ್ಸ್ ನಮಗೆ ಸಿಗಲ್ಲ. TVS ಜುಪಿಟರ್ ನೋಡಿದ್ರಲ್ವಾ, ಆ ಒಂದು ಜುಪಿಟರ್ನ ಎಲೆಕ್ಟ್ರಿಕ್ ಗಾಡಿ ಮಾಡಿದ್ರೆ ಹೆಂಗಿರುತ್ತೆ, ಸೊ ಅದೇ ತರನೇ ಈ ಒಂದು ಗಾಡಿ ಇರೋದು. ಸೊ TVS iQube ಅಲ್ಲಿ ನಮಗೆ 3 ವೇರಿಯಂಟ್ ಸಿಗುತ್ತೆ, 3 ವೇರಿಯಂಟ್, ಬಟ್ ನಮಗೆ ಸದ್ಯಕ್ಕೆ ಸಿಗೋದು 2 ವೇರಿಯಂಟ್ ಮಾತ್ರ, TVS iQube S ಮತ್ತೆ TVS iQube ಸ್ಟ್ಯಾಂಡರ್ಡ್. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಳ್ಬೇಕಾದ್ರೆ ನೀವು ತಗೋಬಹುದು. ಸೊ ಇನ್ನು ಇದಾದ್ಮೇಲೆ ನನ್ನ ಒಂದು ಸಜೆಷನ್ ಯಾವ್ದಪ್ಪ ಅಂದ್ರೆ ಚೇತಕ್ ಬಜಾಜ್. ಸೊ ಚೇತಕ್ ಬಜಾಜ್ ಯಾವ ತರ ಅಂದ್ರೆ ಗಾಡಿ ಇದು ಡೈಲಿ ಕಮ್ಯುನಿಟಿಗೆ, ಡೈಲಿ ಓಡಾಡಕ್ಕೆ ಒಂದು ಡೀಸೆಂಟ್ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ನನ್ನ TVS iQube ಅಂತ ಏನಂದ್ರೆ TVS iQube ತರನೇ ಇರುವಂತ ಒಂದು ಗಾಡಿ. ಸ್ವಲ್ಪ ಪ್ರೈಸ್ ವೈಸ್ ನಿಮಗೆ TVS iQube ಗಿಂತ ಮತ್ತೆ ಹೀರೋ ವಿಡಾ, ಆಲ್ಮೋಸ್ಟ್ ಹೀರೋ ವಿಡಾ ಅಷ್ಟು ನಿಮಗೆ ಈ ಒಂದು ಗಾಡಿ ಪ್ರೈಸ್ ಆಗುತ್ತೆ. ಬಟ್ ಬಿಲ್ಡ್ ಕ್ವಾಲಿಟಿ ವೈಸು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾನು ನೋಡ್ದಂಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಒಂದು ಮೆಟಾಲಿಕ್ ಬಾಡಿ ಬಿಲ್ಡ್ ಕೊಟ್ಟ ಅಂದ್ರೆ ಈ ಒಂದು ಚೇತಕ್ ಬಜಾಜ್ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಈ ಒಂದು ಗಾಡಿ ರೇಂಜ್ ನಮಗೆ ಆಲ್ಮೋಸ್ಟ್ 100 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಸೊ 100 ಕಿಲೋಮೀಟರ್ ಒಳಗಡೆ ನೀವು ಸಿಟಿಲಿ ಓಡಾಡ್ತೀರಾ, ನಿಮಗೆ ಜಾಸ್ತಿ ಸ್ಮಾರ್ಟ್ ಫೀಚರ್ಸ್ ಬೇಡ, ಜೊತೆಗೆ ಎಕ್ಸ್ಪೆನ್ಸ್ ಆದ್ರೂ ಪರವಾಗಿಲ್ಲ, ನಮಗೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಬೇಕು ಅಂತ ಅನ್ನೋರಿಗೆ ಈ ಒಂದು ಗಾಡಿ ಚೇತಕ್ ಬಜಾಜ್ ತುಂಬಾ ಇಷ್ಟ ಆಗುತ್ತೆ. ಇದಿಷ್ಟು ನನಗೆ ತುಂಬಾ ಇಷ್ಟ ಆದಂತ ಒಂದು ಗಾಡಿಗಳು. ಸೊ ಮೊದಲು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ನ ಟೆಸ್ಟ್ ನೋಡಿ, ಅದಾದ್ಮೇಲೆ ಏತರ್ ನೋಡಿ, ಅದಾದ್ಮೇಲೆ ಹೀರೋ ವಿಡಾ ನೋಡಿ, ಅದಾದ್ಮೇಲೆ TVS iQube, ನೆಕ್ಸ್ಟ್ ಚೇತಕ್ ಬಜಾಜ್ ಎಲೆಕ್ಟ್ರಿಕ್ ಸ್ಕೂಟರ್ನ ನೋಡಿ. ಸೊ ಈ 5 ಸ್ಕೂಟರ್ನ ನೋಡಾದ್ಮೇಲೆ ನಿಮ್ಗೆ ಈ ಸ್ಕೂಟರ್ ಇಷ್ಟ ಆಗಿಲ್ಲ, ನಿಮ್ಗೆ ಮೋಟಾರ್ ಸೈಕಲ್ಗಳು ಇಷ್ಟ ಅಂದ್ರೆ ಗಾಡಿಗಳು ಏನು ಅಂದ್ರೆ ನಾವೇನು ಗೇರ್ ಗಾಡಿಗಳು ಅಂತೀವಿ, ಗೇರ್ ಬೈಕ್ ಅಂತ ಅಂತೀವಿ, ಆ ತರ ನಿಮ್ಗೆ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಏನಾದ್ರು ನೀವು ಇಷ್ಟಪಡ್ತೀರಾ ಅಂದ್ರೆ ಅಂತವ್ರಿಗೆ ನನ್ನ ಒಂದು ಸಜೆಷನ್ ಏನಪ್ಪಾ ಅಂದ್ರೆ ರಿವೋಲ್ಟ್ ಬೈಕ್. ಸೊ ರಿವೋಲ್ಟ್ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಬಂದು ತುಂಬಾ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಸೊ ಹತ್ತತ್ರ ನಿಮಗೆ 1.5 ಲಕ್ಷ ಆಗುತ್ತೆ ಈ ಒಂದು ಗಾಡಿ ಪ್ರೈಸ್. ರೇಂಜ್ ಕೂಡ ಅಷ್ಟೇ, ಒಂದು ಸಿಟಿಗೆ ಓಡಾಡಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಸಿಟಿಲಿ ನೀವು ಓಡಾಡ್ತೀರಾ, ಒಂದು ಮೋಟಾರ್ ಸೈಕಲ್ ತರ ಇರುವಂತ ಒಂದು ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಬೇಕು ಅಂತ ಅನ್ನೋರಿಗೆ ಈ ಒಂದು ಗಾಡಿ ತುಂಬಾ ಇಷ್ಟ ಆಗುತ್ತೆ. ಸೊ ಮೋಟಾರ್ ಸೈಕಲ್ ಸೆಗ್ಮೆಂಟ್ ಅಲ್ಲಿ ನನಗೆ ಇಷ್ಟ ಆದಂತ ಒಂದು ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಬಂದು ಈ ಒಂದು ರಿವೋಲ್ಟ್ ಮೋಟಾರ್ ಸೈಕಲ್. ಸೊ ಇದಾದ್ಮೇಲೆ ಇನ್ನ ಬೇರೆ ಬೇರೆ ಗಾಡಿಗಳು ಬರ್ತಾವೆ, ಇನ್ನ EVP ಅವ್ರದ್ದು ಇದೆ, ಒಬೈನ್ ಅಂತ ಬಂದಿದೆ, ಅಂಡ್ ಹಾಗೆ ಅಲ್ಟ್ರಾವೈಲೆಂಟ್ ಅಂತ ಬಂದಿದೆ. ಬಟ್ ಸ್ಟಿಲ್
ರಿವೋಲ್ಟ್ ಬಂದು ಒಂದು ಒಳ್ಳೆ ಸರ್ವಿಸು, ಒಂದು ಟ್ರಸ್ಟೆಡ್ ಒಂದು ಗಾಡಿ ಆಗಿರುತ್ತೆ. ಇನ್ನು ಇದಾದ್ಮೇಲೆ ನೀವು ಬೆಂಗಳೂರಿದ್ದೀರಾ, ಬೆಂಗಳೂರಲ್ಲಿ ಇದ್ಕೊಂಡು ಒಂದು ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತೀರ. ಅದರಲ್ಲಿ ಯಾವ ತರ ಅಂದ್ರೆ ನೀವು ಡೈಲಿ ಓಡಾಡಕ್ಕೆ ಜಾಸ್ತಿ ಇಷ್ಟಪಡ್ತೀರಾ ಅಂಡ್ ಹಾಗೆ ನಿಮ್ಮ ಒಂದು ಬಜೆಟ್ ಬಂದು ಜಾಸ್ತಿ ಇರಲ್ಲ, ಒಂದು ಕಂಪೇರಿಟಿವ್ಲಿ ಕಮ್ಮಿ ಬಜೆಟ್ ಇರುತ್ತೆ. ಅರೌಂಡ್ 1 ಲಕ್ಷದೊಳಗಡೆ ನಿಮ್ಮ ಒಂದು ಬಜೆಟ್ ಇರುತ್ತೆ. ಒಂದು ಎಲೆಕ್ಟ್ರಿಕ್ ಗಾಡಿ ಯಾವುದು ಅಂತ ನೋಡೋದಾದ್ರೆ ಬೌನ್ಸ್ ಇನ್ಫಿನಿಟಿ. ಸೊ ಈ ಸ್ಕೂಟರ್ ಹೆಂಗಿದ್ರೆ, ಈ ಸ್ಕೂಟರ್ ನೀವು 2 ಆಪ್ಷನ್ ನೀವು ತಗೋಬಹುದು. ಸೊ ಒಂದು ಫುಲ್ ಕ್ಯಾಶ್ ಕೊಟ್ಬಿಟ್ಟು ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್, ನಾರ್ಮಲ್ ಬೈಕ್ ಯಾವ ತರ ತಗೋತೀರಾ ಆ ತರನೇ ತಗೋಬಹುದು. ಇಲ್ಲ ಅಂದ್ರೆ ನೀವು ಸ್ವಾಪಿಂಗ್ ಆಪ್ಷನ್ ತಗೊಂಡು ಸಬ್ಸ್ಕ್ರಿಪ್ಷನ್ ಮಂತ್ಲಿ ಇಷ್ಟಿಷ್ಟು ಪೇ ಮಾಡ್ತಾ ಇರಬೇಕು, ಸಬ್ಸ್ಕ್ರಿಪ್ಷನ್ ತರ ನೀವು ಈ ಒಂದು ಗಾಡಿನ ಯೂಸ್ ಮಾಡಬಹುದು. ಸೊ ನಿಮ್ಗೆ ಸ್ವಾಪಿಂಗ್ ಅವಶ್ಯಕತೆ ಇದೆ, ನೀವು ಜಾಸ್ತಿ ಸಿಟಿಲಿ ಓಡಾಡ್ತೀರಾ. ನಾವು ಸಿಟಿಲಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ನ ತುಂಬಾ ಕಡೆ ನೋಡಬಹುದು, ಏತರ್ದ್ ಇರ್ಬೋದು ಮತ್ತೆ ಓಲಾದ್ ಇರ್ಬೋದು. ಬಟ್ ಎಸ್ಪೆಷಲಿ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್ದು ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ ನಮ್ಮ ಒಂದು ಬೆಂಗಳೂರು ಸಿಟಿಲಿ. ಸೊ ನಿಮ್ಗೆ ಫಾಸ್ಟ್ ಚಾರ್ಜಿಂಗ್ ಮಾಡೋಷ್ಟು ಟೈಮ್ ಇರಲ್ಲ, ಬೇಗ ಸ್ವಾಪ್ ಮಾಡ್ಕೊಂಡು ನೀವು ಗಾಡಿನ ಓಡಿಸ್ಕೊಂಡು ಹೋಗ್ಬೇಕು, ಬೇರೆ ಕಡೆ ನಿಮ್ಗೆ ಕೆಲಸ ಇರುತ್ತೆ. ಸೊ ಅಂತವ್ರಿಗೆ ನನ್ನ ಒಂದು ಸಜೆಷನ್ ಏನಪ್ಪ ಅಂದ್ರೆ ಬೌನ್ಸ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಮಾಡೋ ಅಷ್ಟು ಟೈಮ್ ಇರಲ್ಲ, ಜಾಸ್ತಿ ಓಡಾಡ್ತೀರಾ, ಜೊತೆಗೆ ನಿಮ್ಮ ಒಂದು ಬಜೆಟ್ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳೋರು. ಸೊ ಅಂಥವ್ರು ಬೌನ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ನ ಟ್ರೈ ಮಾಡ್ಬೋದು. ಫಸ್ಟ್ ವಿಚಾರಿಸಿ ಅವ್ರ ಸ್ಕೀಮ್ ಹೆಂಗಿದೆ, ಏನು ಎತ್ತ, ನಿಮ್ಗೆ ಓಕೆನಾ, ನಿಮ್ಗೆ ಅದು ಓಕೆ ಅಂತ ಅನ್ಸುತ್ತಾ. ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಅವಾಗ ನೀವು ಬುಕ್ ಮಾಡಿ. ಸೊ ಇಲ್ಲ ನಿಮ್ಗೆ ಆರಾಮಾಗಿ ಟೈಮ್ ಇದೆ ಅಂತ ಅನ್ನೋರು ಬೇಕಾದ್ರೆ ಫಾಸ್ಟ್ ಚಾರ್ಜಿಂಗ್ ಇರುವಂತ ಒಂದು ಗಾಡಿಗಳನ್ನ ಆರಾಮಾಗಿ ನೀವು ತಗೋಬಹುದು. ಲೈಕ್ ಇನ್ನೂ ಸ್ವಲ್ಪ ಜನ ಇರ್ತೀರಾ, ಸ್ವಲ್ಪ ಜನ ಯಾವ ತರ ಅಂದ್ರೆ ನಮ್ಗೆ ಗಾಡಿ 1 ಲಕ್ಷದೊಳಗಡೆ ಬೇಕು, ನನ್ನ ಒಂದು ಬಜೆಟ್ ಏನಿದೆ ಆ ಒಂದು ಬಜೆಟ್ 1 ಲಕ್ಷಕ್ಕಿಂತ ಜಾಸ್ತಿ ಆಗಬಾರ್ದು, 1 ಲಕ್ಷದೊಳಗಡೆ ನನ್ನ ಒಂದು ಬಜೆಟ್ ಇದೆ. ಬಟ್ ಆ ಒಂದು ಗಾಡಿಯಲ್ಲಿ ಏನಿರ್ತಿದ್ರು ಪರವಾಗಿಲ್ಲ, ಆ ಒಂದು ಗಾಡಿಯಲ್ಲಿ ಕಮ್ಮಿ ರೇಂಜ್ ಇದ್ರು ಪರವಾಗಿಲ್ಲ, ಸರ್ವಿಸ್ ಅಷ್ಟಕ್ಕಷ್ಟೇ ಇದ್ರು ಪರವಾಗಿಲ್ಲ, ಮತ್ತೆ ಬಿಲ್ಡ್ ಕ್ವಾಲಿಟಿ ನೀನು ಅಂತ ಹೇಳ್ಕೊಳ್ಳೋಂಥ ಒಂದು ಬಿಲ್ಡ್ ಕ್ವಾಲಿಟಿ ನಂಗೆ ಬೇಕಾಗಿಲ್ಲ. ನನಗೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು ಡೈಲಿ ಓಡಾಡಕ್ಕೆ, ಒಂದು ಸಿಂಪಲ್ ಆಗಿರಬೇಕು, ಒಂದು ಕೈಗೆ ಸಿಗುವಂಥ ಒಂದು ಪ್ರೈಸಲ್ಲಿ ನಮಗೆ ಒಂದು ಗಾಡಿ ಬೇಕು ಅಂತ ಅನ್ನೋರು ನನ್ನ ಒಂದು ಸಜೆಷನ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ನಾನು ಈ ತರ ಗಾಡಿಗಳನ್ನ ತಗೋಬೇಡಿ ಅಂತ ಸಜೆಷನ್ ಕೊಡೋದು. ಸ್ಟಿಲ್ ಕೆಲವೊಬ್ರು ಜಾಸ್ತಿ ಬಜೆಟ್ ಇಟ್ಕೊಂಡಿರೋರು ಇರ್ತಾರೆ, ಕೆಲವೊಬ್ರು ಕಮ್ಮಿ ಬಜೆಟ್ ಅಲ್ಲೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನನ್ನ ಒಂದು ಸಜೆಷನ್ ಏನಪ್ಪ ಅಂದ್ರೆ ಚೈನಾ ಗಾಡಿಗಳಂತೂ ತಗೊಳಕ್ ಹೋಗ್ಬಿಡಿ. ಚೈನಾ ಯಾವುದೇ ಕಾರಣಕ್ಕೂ ಚೈನಾ ಗಾಡಿಗಳನ್ನ ತಗೊಳಕ್ಕೆ ಹೋಗ್ಬಿಡಿ. ಚೈನಾ ಗಾಡಿಗಳ ಬದಲು ನೀವು ಆರಾಮಾಗ ನನ್ನ ಒಂದು ಸಜೆಷನ್ ಏನಪ್ಪ ಅಂದ್ರೆ ಒಕಿನವಾ ಅಥವಾ ಹೀರೋ ಎಲೆಕ್ಟ್ರಿಕ್ ಸ್ಕೂಟರ್ನ ಟ್ರೈ ಮಾಡಿ. ಸೊ ಇವೆರಡು ಕಂಪ್ನಿಗಳಲ್ಲಿ ನಿಮಗೆ ಒಂದು ಕಮ್ಮಿ ಪ್ರೈಸಲ್ಲಿ ಗಾಡಿಗಳು ಸಿಗುತ್ತೆ. ಬಟ್ ಅಂತ ಹೇಳ್ಕೊಳ್ಳೋಂಥ ಫೀಚರ್ಸ್ಗಳು ಇರಲ್ಲ, ಅಂತ ಹೇಳ್ಕೊಳ್ಳೋಂಥ ಒಂದು ರೇಂಜ್ ಇರಲ್ಲ. ಬಟ್ ಏನಪ್ಪ ಅಂದರೆ ಓಕೆ, ಚೈನಾ ಗಾಡಿಗಳಿಗಿಂತ ನಂಬಿಕೆ ಇಟ್ಟು ತಗೋಬಹುದು ಈ ಒಂದು ಗಾಡಿನ, ಯಾಕಂದ್ರೆ ಸರ್ವಿಸ್ ಚೆನ್ನಾಗಿರುತ್ತೆ. ಸೊ ಹೀರೋ ಕೂಡ ಒಂದು ಒಳ್ಳೆ ಬ್ರ್ಯಾಂಡು, ಜೊತೆಗೆ ಒಕಿನವಾನು ಟ್ರಸ್ಟೆಡ್ ಉಳಿಸ್ಕೊಂಡಿದೆ, ಒಂದು ಒಳ್ಳೆ ನಂಬಿಕೆ ಉಳಿಸ್ಕೊಂಡಿದೆ ಇಂಡಿಯಾದಲ್ಲಿ. ಸೊ ಅದರಿಂದ ಓಕೆ, ನಂಬಿಕೆ ಇಟ್ಟು ನೀವು ಒಕಿನವಾನು ಮತ್ತೆ ಹೀರೋ ಎಲೆಕ್ಟ್ರಿಕ್ ಸ್ಕೂಟರ್ನ ತಗೋಬಹುದು. ಬಟ್ ನನ್ನ ಒಂದು ಒಪಿನಿಯನ್ ಏನಪ್ಪ ಅಂದ್ರೆ ಇವಾಗ ತುಂಬಾ ಸ್ಕೀಮ್ಸ್ ಬಂದಿದೆ, ಒಂದು EMI ಆಪ್ಷನ್ ಇರ್ಬೋದು, ಮತ್ತೆ ಲೋನ್ ಆಪ್ಷನ್ ಇರ್ಬೋದು. ಆ ತರ ಇರೋದ್ರಿಂದ ನೀವು ಸ್ವಲ್ಪ ನೋಡಿ ಆದಷ್ಟು ನಿಮ್ಮ ಒಂದು ಬಜೆಟ್ ನ ಎಕ್ಸ್ಟೆಂಡ್ ಮಾಡಿ, ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಒಂದು ಬಜೆಟ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು ಚೆನ್ನಾಗಿರುವಂತ ಗಾಡಿನ ತಗೊಳ್ಳಿ. ಬಟ್ ನಿಮ್ ಕೈಲಿ ಆಗೋದಿಲ್ಲ, ನಿಮ್ಮ ಒಂದು ಬಜೆಟ್ ಜಾಸ್ತಿ ಆಗೋಯ್ತು, ನಿಮ್ ಬಜೆಟ್ ತುಂಬಾ ಕಮ್ಮಿ ಇದೆ ಅಂತ ಅನ್ನೋರು ಬೇಕಾದ್ರೆ ಹೀರೋ ಎಲೆಕ್ಟ್ರಿಕ್ ಸ್ಕೂಟರ್ನ ಮತ್ತೆ ಒಕಿನವಾ ಎಲೆಕ್ಟ್ರಿಕ್ ಸ್ಕೂಟರ್ನ ತಗೋಬಹುದು ಅಂತ ನನ್ನೋದು. ಚೈನಾ ಎಲೆಕ್ಟ್ರಿಕ್ ಸ್ಕೂಟರ್ ಹೋಗೋದಕ್ಕಿಂತ ಈ 2 ಬ್ರ್ಯಾಂಡಿನ ಎಲೆಕ್ಟ್ರಿಕ್ ಸ್ಕೂಟರ್ ನೀವು ಆರಾಮಾಗ ತಗೋಬಹುದು. ಸೊ ಇದು ನನ್ಗನ್ಸಿದ್ದು. ನೀವೇನಾದ್ರು ಎಲೆಕ್ಟ್ರಿಕ್ ಸ್ಕೂಟರ್ ಏನಾದ್ರು ತಗೋತಾ ಇದ್ದೀರಾ ಅಂದ್ರೆ ಇಷ್ಟು ಗಾಡಿಗಳನ್ನ ಟ್ರೈ ಮಾಡಿ ಮೊದಲು ಚೆಕ್ ಮಾಡಬೇಕಾಗಿದೆ ಏನಂದ್ರೆ ಆ ಒಂದು ಕಂಪ್ನಿ ಯಾವುದು, ಮತ್ತೆ ಟ್ರಸ್ಟೆಡ್ ಆ ಒಂದು ಕಂಪ್ನಿನ ನಾನು ನಂಬಿಕೆ ಇಟ್ಟು ಗಾಡಿನ ತಗೋಬಹುದು. ಜೊತೆಗೆ ಆ ಒಂದು ಗಾಡಿನ ಒಂದು ಬಿಲ್ಡ್ ಕ್ವಾಲಿಟಿ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ, ನಾನು ಓಡಿಸೋಂಥ ಒಂದು ಸ್ಪೀಡ್ಗೆ, ನಮ್ಮ ಒಂದು ರೋಡ್ಗೆ, ನಮ್ಮ ಏರಿಯಾ ಸುತ್ತಮುತ್ತ ಇರುವಂಥ ಒಂದು ರೋಡ್ಗೆ ತುಂಬಾ ಸೂಟ್ ಆಗುತ್ತೆ. ಜೊತೆಗೆ ಗಾಡಿ ಒಂದು ಸರ್ವಿಸ್ ಸೆಂಟರ್ ಎಲ್ಲ ಏನಿದೆ ಅವೆಲ್ಲ ಒಂದು ಕನೆಕ್ಟಿವಿಟಿ ನಮ್ಗೆ ಚೆನ್ನಾಗಿದೆ. ಮತ್ತೆ ಆ ಒಂದು ಗಾಡಿಯಲ್ಲಿ ಏನು IDC ರೇಂಜ್ ಇದೆ. ಸೊ ನಮಗೆ ರೇಂಜ್ ಹೇಳ್ಬೇಕಾದ್ರೆ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಂದ್ರೆ IDC ರೇಂಜ್ ನ ಹೇಳ್ತಾರೆ, ಬಟ್ ನೀವು ರಿಯಲ್ ರೇಂಜ್ ಏನು ಅಂತ ಕೇಳಬೇಕು. ಸೊ ನನಗೆ ರಿಯಲ್ ರೇಂಜ್ ಎಷ್ಟು ಕೊಡುತ್ತಪ್ಪ, ಒಂದ್ಸಲ ಚಾರ್ಜ್ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ರೇಂಜ್ ಕೊಡುತ್ತೆ ಅಂತ ಆ ಒಂದು ರಿಯಲ್ ರೇಂಜ್ ಇರ್ಬೋದು, ಮತ್ತೆ ಆ ಒಂದು ಗಾಡಿಯ ಒಂದು ಸರ್ವಿಸ್ ಇರ್ಬೋದು, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ವಿಚಾರಿಸ್ಕೊಂಡು ಅವಾಗ ನೀವು ಗಾಡಿನ ತಗೊಳ್ಳಿ. ಇದು ಬಿಟ್ಟು ಇನ್ನ ತುಂಬಾ ಚೆನ್ನಾಗಿರುವಂತ ಗಾಡಿಗಳು ಇವಾಗ ಬರ್ತಾ ಇದಾವೆ. ಬಟ್ ಟ್ರಸ್ಟೆಡ್ ಒಂದು ಒಳ್ಳೆ ಒಂದು ಸಜೆಷನ್ ಕೊಡೋಕ್ಕೆ ಒಂದು ಒಳ್ಳೆ ಗಾಡಿಗಳು ಅಂತ ಬಂದಾಗ ಇಷ್ಟು ಬ್ರ್ಯಾಂಡ್ಗಳು ತುಂಬಾ ಒಂದು ಒಳ್ಳೆ ಸರ್ವಿಸು, ಒಂದು ಒಳ್ಳೆ ಕ್ವಾಲಿಟಿನ ಕೊಡ್ತಿದ್ದಾರೆ. ಸೊ ಅದರಿಂದ ನನಗೆ ಇಷ್ಟ ಆದಂಥ ಒಂದು ಗಾಡಿಗಳು ಇಷ್ಟು. ಸೊ ಇದು ಇವತ್ತಿನ ವಿಡಿಯೋ. ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಅಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಏನಿಸ್ತು, ನಿಮ್ಗೆ ಇಷ್ಟ ಆದಂಥ ಎಲೆಕ್ಟ್ರಿಕ್ ಗಾಡಿಗಳು ಯಾವುದು, ಯಾಕೆ, ಪ್ರತಿಯೊಂದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.